ಕೊಟ್ಟಿಯೂರು ಶಿವನ ದೇವಸ್ಥಾನದಲ್ಲಿ ಭಾರಿ ಅವ್ಯವಸ್ಥೆ. ಕನ್ನಡಿಗರು ತಮಗಾದಂತಹ ಅಪಮಾನಕ್ಕೆ, ಅಂದರೆ ಕರ್ನಾಟಕದಿಂದ ಏನು ಭಕ್ತರು ಭೇಟಿ ಕೊಟ್ಟಿದ್ದಾರೆ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ, ಒಂದಷ್ಟು ಜನರ ಮೇಲೆ ದರ್ಪ ಮೆರೆದಿದ್ದಾರೆ, ಅವಮಾನ ಮಾಡಿದ್ದಾರೆ. ಹೀಗಾಗಿ ಕನ್ನಡಿಗರು ಬಾಯ್ಕಾಟ್ ಕೊಟ್ಟಿಯೂರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬರಲೇಬೇಡಿ ಅಂತ ಅಲ್ಲಿಗೆ ಭೇಟಿ ನೀಡಿದಂತಹ ಕನ್ನಡಿಗರು ಕೆಂಡ ಕಾರ್ತಾ ಇದ್ದಾರೆ. ಪರಮೇಶ್ವರನ ದರ್ಶನಕ್ಕೆ ಹೋದಂತಹ ಕನ್ನಡಿಗರಿಗೆ ಅವಮಾನ ಆಗಿದೆ ಕೊಟ್ಟಿಯೂರಿನಲ್ಲಿ. ಕರ್ನಾಟಕದಿಂದ ಹೋದಂತಹ ಮಹಿಳಾ ಭಕ್ತರೊಂದಿಗೆ ಕೇರಳದವರ ದರ್ಪದ ವರ್ತನೆ, ದುರ್ವರ್ತನೆ, ಇದರ ಜೊತೆಗೆ ವಿಐಪಿ ಟಿಕೆಟ್ ಹೆಸರಿನಲ್ಲೂ ಕೂಡ ವಂಚನೆ ಮಾಡಿದ್ದಾರೆ. ಅಲ್ಲಿ ಅದರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಕೊಟ್ಟಿಯೂರು ದೇವಸ್ಥಾನದ ವಿರುದ್ಧ ಭಕ್ತರು, ಅದರಲ್ಲೂ ಕೂಡ ಪ್ರಮುಖವಾಗಿ ಕರ್ನಾಟಕದಿಂದ ಹೋದಂತಹ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೊಟ್ಟಿಯೂರು ಪರಶಿವನ ಪವಿತ್ರವಾದಂತಹ ಕ್ಷೇತ್ರ. ತಾವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ, ಇದೇ ದೇವಸ್ಥಾನ. ಸುತ್ತಲೂ ನೀರು, ನೀರಿನ ಮಧ್ಯೆ ದೇವಸ್ಥಾನ. ಅಲ್ಲಿನ ಪ್ರಕಾರದಲ್ಲಿ, ಅಲ್ಲಿನ ಆಚರಣೆಯಂತೆಯೇ ವೈಶಾಖ ಮಾಸದ ಪೂಜಾ ಮಹೋತ್ಸವ ನೆರವೇರ್ತಾ ಇರುವಂಥದ್ದು. 1 ತಿಂಗಳು, ಹಲವು ದಿನಗಳ ಕಾಲ ಈ ದೇವಸ್ಥಾನ ತೆರೆದಿರುತ್ತದೆ. ವರ್ಷಕ್ಕೆ ಒಮ್ಮೆ ತೆರೆದಿರುವಂತಹ ದೇವಸ್ಥಾನ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬಂದಂತಹ ನಂತರದಲ್ಲಿ ಇದರ ವಿಚಾರ, ಕ್ಷೇತ್ರದ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದು ಬಂತು. ಹೀಗಾಗಿ ಸಾಗರೋಪಾದಿಯಲ್ಲಿ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು, ಅಲ್ಲಿ ಕನ್ನಡಿಗರ ಮೇಲೆ ಆಗಿರುವಂತಹ ದೌರ್ಜನ್ಯ, ದರ್ಪ, ಮಹಿಳೆಯರ ಜೊತೆಗಿನ ದುರ್ವರ್ತನೆ, ಆ ಕೇಸರಿ ಬಣ್ಣದ ಪಂಚೆ ಮತ್ತು ಮೇಲೆ ಹೊದ್ದಿಗೆ ಹೊದ್ಕೊಂಡಿದ್ದಾರಲ್ಲ, ಅವರೆಲ್ಲ ಅಲ್ಲಿನ ಸ್ವಯಂ ಸೇವಕರು ಅಂತ ಕಾಣುತ್ತೆ, ವಾಲಂಟಿಯರ್ಸ್ ಅಂತ ಅಂದ್ಕೊಳ್ತೇನೆ. ಪೊಲೀಸ್ ಕೂಡ ಯೂನಿಫಾರ್ಮ್ ಅಲ್ಲಿ ಕೆಲವರಿದ್ದಾರೆ, ಇನ್ನು ಕೆಲವರು ಪ್ರೈವೇಟ್ ಡ್ರೆಸ್ ಅಲ್ಲಿ ಇದ್ದಾರೆ. ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅಂತಂದಾಗ ಇವರು ಅಟ್ಲೀಸ್ಟ್ ಬೇಸಿಕ್ ವ್ಯವಸ್ಥೆಯನ್ನಾದರೂ ಮಾಡ್ಕೊಳ್ಬೇಕಲ್ವಾ ದೇವಸ್ಥಾನದ ಆಡಳಿತ ಮಂಡಳಿ. ಅದು ಕೂಡ ಇಲ್ಲ. ಎಲ್ಲವೂ ಕೂಡ ಅವ್ಯವಸ್ಥೆ. ಆ ರಸ್ತೆನೇ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮು. ಅದರ ಮಧ್ಯೆ ಇಲ್ಲಿ ತಾವು ನೋಡ್ತಾ ಇರುವಂಥ ದೃಶ್ಯಾವಳಿ, ದೇವರ ದರ್ಶನಕ್ಕಾಗಿ ಕಾದು ನಿಂತಿರುವಂಥ ಭಕ್ತರು ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಂತು, ಮತ್ತು ದೇವಸ್ಥಾನದ ಸಮೀಪ ಬರ್ತಾ ಇದ್ದಂತೆ ಈ ವಾಲಂಟಿಯರ್ಗಳು ಅಂದ್ಕೊಂಡಿದ್ದಾರಲ್ಲ, ಇಲ್ಲಿ ಪುರೋಹಿತರು ಅಂತ ಯಾರು ನೋಡ್ತಾ ಇದ್ದೀರಲ್ಲ ತಾವುಗಳು, ಅವರುಗಳ ದುರ್ವರ್ತನೆ, ದರ್ಪದ ವರ್ತನೆ. ಕರ್ನಾಟಕದಿಂದ ಬೇಕಾದಷ್ಟು ಜನ ಭೇಟಿ ಕೊಡ್ತಾ ಇದ್ದಾರೆ ಕೊಟ್ಟಿಯೂರಿಗೆ. ಈ ಕನ್ನಡಿಗರು ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ತಾವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಬರಲೇಬೇಡಿ ಯಾರು ಕನ್ನಡಿಗರು ಅಂತ ಅವರು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ? ಅವರಿಗೆ ಅಲ್ಲಿ ಆದಂತಹ ಅಪಮಾನ, ಅವಮಾನ, ತಳ್ಳೋದು, ನೂಕೋದು, ಒದಿಯೋದು, ಹಗ್ಗ ಹಾಕಿ ಎಳೆಯೋದು, ಎಲ್ಲವೂ ಏನೆಲ್ಲ ಹಿಂಸೆ ಮಾಡಕ್ಕೆ ಸಾಧ್ಯ, ಮ್ಯಾನ್ ಹ್ಯಾಂಡಲಿಂಗ್ ಹೊಡಿತಾ ಇದ್ದಾರೆ, ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ವಾಲಂಟಿಯರ್ಸ್, ಆಡಳಿತ ಮಂಡಳಿ ಯಾರನ್ನ ನೇಮಕ ಮಾಡಿದ್ಯಲ್ವಾ, ಅವರುಗಳ ದುರ್ವರ್ತನೆ. ಏನೋ ಪಾಪ ಭಕ್ತಿಯಿಂದ ದೇವರ ಕ್ಷೇತ್ರಕ್ಕೆ, ದೇವರ ದರ್ಶನಕ್ಕಾಗಿ, ಮನಃಶಾಂತಿಗಾಗಿ ಬರ್ತಾರೆ ಭಕ್ತರು. ಭಕ್ತರನ್ನು ನಡೆಸಿಕೊಳ್ಳುವಂತಹ ರೀತಿನ ಇದು. ನೀರಿನಲ್ಲಿ ನಿಂತಿದ್ದಾರೆ, ಹೋಗಬೇಕಾಗತ್ತೆ ದರ್ಶನಕ್ಕೆ. ಅಂತಹ ಸಂದರ್ಭದಲ್ಲಿ ನೂಕು ನುಗ್ಗಲು ನೋಡಿ, ಅವ್ರು ಯಾರೋ ನೋಡ್ತಾ ಇದ್ದೀರಾ,
ನೀರಿನಲ್ಲೇ ತಳ್ತಾ ಇದ್ದಾರೆ. ಕೊಟ್ಟಿಯೂರು ದೇಗುಲದಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ. ಶಿವನ ಪವಿತ್ರ ಸ್ಥಳದಲ್ಲೇ ಮಹಿಳೆಯರಿಗೆ ಅವಮಾನ ಆಗಿದೆ. ಕೊಟ್ಟಿಯೂರು ದೇಗುಲಕ್ಕೆ ಕರ್ನಾಟಕದಿಂದ ಒಂದಷ್ಟು ಭಕ್ತರು ಭೇಟಿ ಕೊಟ್ಟಿದ್ದಾರೆ. ದೇಗುಲದಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ. ಶಿವನ ಪವಿತ್ರವಾದಂತಹ ಸ್ಥಳ, ಸತಿ ತನ್ನ ಪ್ರಾಣಾರ್ಪಣೆ ಮಾಡಿದಂತಹ ಜಾಗ, ಅಂತಹ ಪವಿತ್ರ ಸ್ಥಳದಲ್ಲೇ ಮಹಿಳೆಯರಿಗೆ ಅಪಮಾನ ಆಗಿದೆ. ಕೇರಳಂನ ದೇವಾಲಯದಲ್ಲಿ ಕನ್ನಡಿಗರ ಮೇಲೆ ದರ್ಪ ಮೆರೆದಿದ್ದಾರೆ. ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಯಾರನ್ನ ನೇಮಕ ಮಾಡಿದ್ಯಲ್ವಾ, ಅವರುಗಳ ದರ್ಪ ಕನ್ನಡಿಗರ ಮೇಲೆ, ಮಹಿಳೆಯರ ಮೇಲೆ ಕಾಲಿನಿಂದ ನೀರನ್ನ ಎರಚಿ ದರ್ಪ ಮೆರೆದಿದ್ದಾರೆ. ಕಾಲಲ್ಲಿ ನೀರನ್ನ ಎರಚಿದ್ದಾರೆ. ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ದೇವಾಲಯದ ಸಿಬ್ಬಂದಿ ಕಾಲಿನಿಂದ ನೀರನ್ನ ಮಹಿಳೆಯ ಮೇಲೆ ಎರಚಿ ವಿಕೃತಿ ಮೆರೆದಿದ್ದಾರೆ. ಅದರ ಜೊತೆಗೆ ಮಲಯಾಳಂ ಭಾಷೆಯಲ್ಲಿ ಮಹಿಳೆಯರನ್ನ ನಿಂದನೆ ಮಾಡಿದ್ದಾರೆ. ಎಂಥ ಜಾಗ, ಅಂಥ ಪವಿತ್ರವಾದಂತಹ ಜಾಗದಲ್ಲಿ ಮಹಿಳೆಯರ ಮೇಲೆ ಕಾಲಿನಿಂದ ನೀರೆರಚಿದ್ದಾರೆ. ಮಲಯಾಳಂ ಭಾಷೆಯಲ್ಲಿ ಅವರನ್ನ ನಿಂದಿಸಿದ್ದಾರೆ. ಇದು ಕೊಟ್ಟಿಯೂರು ದೇವಸ್ಥಾನದ ಸಿಬ್ಬಂದಿಯ ವರ್ತನೆ. ತಾವು ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ. ಕಾಲಲ್ಲಿ ನೀರೆರಚ್ತಾ ಇದ್ದಾರೆ ಮಹಿಳೆಯರ ಮೇಲೆ. ಹೀಗ ವ್ಯವಸ್ಥೆ ಮಾಡೋದು ಬಂದಿರುವಂತಹ ಭಕ್ತರಿಗೆ, ಹೀಗ ನಡೆಸ್ಕೊಳ್ಳೋದು, ಎಂತಹ ದುರ್ವರ್ತನೆ ಇವರದು. ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಕನ್ನಡಿಗರ ಮೇಲೆ ದರ್ಪ, ಯಾಕೆ ಮಹಿಳೆಯರ ಜೊತೆಗೆ ದುರ್ವರ್ತನೆ? ಎಸ್, ತಾವು ನೋಡ್ತಾ ಇದ್ದೀರಾ ಎಡಭಾಗದಲ್ಲಿ. ಯಾಕೆ ಮಹಿಳೆಯರ ನಿಂದನೆ? ಓಕೆ, ಅಂಡರ್ಸ್ಟ್ಯಾಂಡ್, ಅರ್ಥ ಆಗತ್ತೆ ನಮಗೂನು. ತಾವು ಅಲ್ಲಿ ಅಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನಿಭಾಯಿಸಬೇಕು, ನಿಮಗೂ ಒತ್ತಡ ಇರುತ್ತೆ, ಹಗಲು ರಾತ್ರಿ ಅನ್ನದೇ ಜನ ಬರ್ತಾ ಇದ್ದಾರೆ, ಫೇರ್ ಎನಫ್. ಆದರೆ ಮಿತಿ ಮೀರಿ ನಡ್ಕೊಳ್ಳೋದಾ, ಹೀಗೆ ದುರ್ವರ್ತಿಸೋದಾ, ಹೀಗೆ ನಿಂದನೆ ಮಾಡೋದಾ, ಕಾಲಿಂದ ನೀರೆರಚೋದಾ, ಇದ ಒಂದು ಮನುಷ್ಯತ್ವ? ಅದು ಎಲ್ಲಿ? ಅಂತಹ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಈ ರೀತಿ ಮಾಡ್ತಾ ಇದ್ದಾರೆ ದೇಗುಲದ ಸಿಬ್ಬಂದಿ. ಹಗಲು ರಾತ್ರಿ ಅನ್ನದೇ ಜನನೂ ಹೋಗ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಭೇಟಿ ಕೊಡ್ತಾ ಇದ್ದಾರೆ. ಅವರು ಬೇಕಾದಷ್ಟು ಜನನ ವ್ಯವಸ್ಥೆ ಮಾಡಿರ್ತಾರೆ, ತಯಾರಿ ಆಗಿರಬಹುದು. ಆದರೆ ಈ ರೀತಿಯಾಗಿ ಸಂಯಮ ಕಳೆದುಕೊಂಡು ತಳ್ಳಾಡಿ, ನೂಕಾಡಿ, ಎಳೆದು, ಬೈದು, ನಿಂದಿಸಿ, ಕಾಲಲ್ಲೆಲ್ಲ ತಳ್ಳಿ, ಕಾಲಲ್ಲಿ ನೀರೆರಚಿ, ಯಾಕೆ? ಅವಳ ರಾಕ್ಷಸರ ಥರ ಆಡ್ತಾ ಇದ್ದಾರಲ್ಲ ಅವರು ಸಿಬ್ಬಂದಿಗಳು. ದೇವಸ್ಥಾನದಲ್ಲಿ ಸೇವೆ ಮಾಡೋದಕ್ಕೆ ಅಂತ ಹೋಗುವಂತಹ ಜನ, ಅವರಿಗೆ ಮೊದಲಿಗೆ ಇರಬೇಕಾದಂತಹ ಒಂದು ಗುಣ ಏನು ಅಂತ ಹೇಳಿದ್ರೆ ತಾಳ್ಮೆ ಮತ್ತು ಸಂಯಮ. ಅದೇ ಇರದೇ ಇದ್ರೆ ಕೂಗಾಡಿ, ಅರಚಾಡಿ, ಅಲ್ಲಿ ಬಂದಿರುವರಂಥ ಮನಸ್ಸನ್ನು ಘಾಸಿಗೊಳಿಸಿ, ಆ ದೇವರ ದರ್ಶನಕ್ಕೆ ಬಂದಿರುವಂತಹ ಫೀಲನ್ನೇ ಹಾಳು ಮಾಡಿ, ಯಾಕೆ ಮಾಡಬೇಕು ನಿಮ್ಮಂಥ ಸ್ವಯಂ ಸೇವಕರು ಈ ರೀತಿಯಾದಂತಹ ಸೇವೆನ? ಯಾಕೆ ಬರ್ತೀರಾ ನಿಮ್ಮಂಥವ್ರು ದೇವಸ್ಥಾನದಲ್ಲಿ ಸೇವೆಗೆ? ಹೆಣ್ಣಿನ ಮೇಲಿನ ಪ್ರೀತಿ, ಗೌರವ ಅಂದರೆ ಶಿವ
ತನ್ನ ಹೆಂಡತಿ ಸತಿಗಾಗಿ ತಪಸ್ಸುಗೈದಂತಹ ಜಾಗ, ಸತಿ ಪ್ರಾಣಾರ್ಪಣೆ ಮಾಡಿದ ಜಾಗ, ಅಂತಹ ಪವಿತ್ರವಾದಂತಹ ಕ್ಷೇತ್ರ. ಅಲ್ಲಿ ಮಹಿಳೆಯರ ಮೇಲೆ ಮಾಸ್ಕ್ ಥರ ಹಾಕೊಂಡಿದ್ದಾನಲ್ಲ ವ್ಯಕ್ತಿ, ಅದೇ ವ್ಯಕ್ತಿ ತಾವು ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ, ತಲೆಗೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾರಲ್ಲ ಅದೇ ವ್ಯಕ್ತಿ ಕಾಲಿನಿಂದ ನೀರೆರಚಿ ಬೈದು ನಿಂದಿಸಿ ಎಲ್ಲವೂ ಮಾಡಿದ್ದಾಯ್ತು. ಅಲ್ಲಿ ನೋಡ್ತಾ ಇದ್ದೀರಲ್ಲ ಸಿಬ್ಬಂದಿ, ಅವರುಗಳ ದುರ್ವರ್ತನೆ. ಜಸ್ಟ್ ಅದೇ ನೀರಿಗೆ ಇಳಿದು ಅದೇ ಭಕ್ತಿಯಿಂದ ಕೇಳಿಕೊಂಡು ತಪ್ಪು, ಭಕ್ತಿಯಿಂದ ಕೇಳಿಕೊಂಡು ತಪ್ಪು. ಕಾಣಿಕೆ ಹಾಕಕ್ಕೆ ಬಿಡ್ಬೋದು ನೋಡಿ, ಕಾಣಿಕೆ ಹಾಕೋಕ್ಕೆ ಕೆಳಗಡೆ ನೀರಿಗೆಲ್ಲ ಇಳಿಬೋದು. ಆದರೆ ಕೆಳಗಡೆ ನೀರನ್ನ ಸ್ವಲ್ಪ ತೀರ್ಥನ ಮೈ ಮೇಲೆ ಹೆಚ್ಕೊಳ್ಳೋಕ್ಕೆ ಬಿಡಲ್ಲ. ಇದು ಮ್ಯಾನೇಜ್ಮೆಂಟ್ ನೋಡಿ 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 ಕರ್ಕೊಂಡು ಹೊರಟಾಯ್ತು. ಇವಾಗ ಅವರಿಗೆಲ್ಲ ಉಂಟು ಮಾತಾಡಲಿಕ್ಕೆ. ಇವಾಗ ನಾನು ಅವ್ರ ಹತ್ರ ಕೇಳ್ತೀನಿ, ಡೈರೆಕ್ಟ್ ಆಗಿ ಕೇಳ್ತೀನಿ, ಮೇಡಮ್ ಹತ್ರ ಹೋಗಿ, ಮೇಡಮ್ ಎಂತ ಎಂತ ವಿಷಯ ಅಂತ ಡೈರೆಕ್ಟ್ ಆಗಿ ಹೋಗಿ ಕೇಳ್ತೀನಿ, ಏನಾಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಕಿವಿಯರೇ ನೀವು ಕೇಳಿಸ್ಕೊಳ್ಳಿ. ಮೇಡಮ್ ಹೇಳಿ ಮೇಡಮ್. ನಾನು ಅಲ್ಲಿ ನೋಡ್ತಾ ಇದ್ದೆ, ಕ್ಲಿಯರ್ ಆಗಿ ನಾನು ನೋಡ್ತಾ ಇದ್ದೆ. ಪ್ರತಿಯೊಂದು ಎಲ್ಲ ರೆಕಾರ್ಡ್ಸ್, ಎಲ್ಲ ಕ್ಲಿಪ್ಸ್ ಕೂಡ ಎಲ್ಲ ಪ್ರತಿಯೊಂದು ನನ್ನ ಹತ್ರ ಇದೆ. ಏನಾಯ್ತು ಅಂತಂದ್ರೆ ಅಲ್ಲಿ ಇರುವಾಗ ನಿಮ್ಮ ಮೇಲೆ ಒಟ್ಟಾಸಿ ವಿಡಿಯೋ ನೀರು ಹಚ್ಚಿದ್ರು, ನೀವು ವಿಡಿಯೋ ಅಂತ ಕಿಚ್ಚಿದ್ರು, ಎಲ್ಲ ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಅಲ್ಲಿ ನಿಜವಾಗಿ ಪ್ರೆಸೆಂಟ್ ಆಗಿ ನಾನು ಹೇಳಿದ್ರೆ ಗೊತ್ತಾಗಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು. ನಿಮ್ಮ ಬೈಲಿ ಏನಾಯ್ತು ಅಂತ ನೀವು ಹೇಳಿ. ನಾನು ಇಲ್ಲಿ ಕೊಟ್ಟಿಯೂರಿಗೆ ಬಂದಿದ್ದು, ನಾನು 2 ವರ್ಷದಿಂದ ನಾನು ಇಲ್ಲಿ ಬರಬೇಕು ಅಂದ್ಕೊಂಡೆ. ಈ ವರ್ಷ ಬಂದೆ. ನಾನು ಬಂದಿದ್ದು ಭಕ್ತಿಯಿಂದ ದೇವ್ರನ್ನ ನೋಡೋಕ್ಕೋಸ್ಕರ ಬಂದಿದ್ದು. ಯಾವುದೇ ಇನ್ಸ್ಟಾಗ್ರಾಮ್ ರೀಲ್ಸ್ನ ಇದು ಮಾಡಿ ಎಲ್ಲ ಬಂದಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ಇವಾಗ ಸ್ಟಾಪ್ ಮಾಡಿದ್ದಾರೆ, ದೇವ್ರನ್ನ ನೋಡಬಾರ್ದು ಅಂತ ಹೇಳಿದ್ದಾರೆ. ಓಕೆ, ಆದರೆ ಹೆಣ್ಮಕ್ಳು ಕ್ಯೂ ಅಲ್ಲಿ ನಿಂತಿದ್ದಾರೆ. 5 ಅವರಿಂದ ನಿಂತಿದ್ದೀವಿ, ತುಂಬಾ ಕ್ಯೂ ಇದೆ. ಹಿಂದೆನೂ ಹೋಗಕ್ಕಾಗ್ತಿಲ್ಲ, ಮುಂದೆನೂ ಹೋಗಕ್ಕಾಗ್ತಿಲ್ಲ. ನಮ್ಗೆ ಅಟ್ಲೀಸ್ಟ್ ಏನಾದ್ರೂ ಮಾರ್ಗ, ಏನಾದ್ರೂ ಡೈರೆಕ್ಷನ್ಸ್ ಆದ್ರೂ ತೋರಿಸ್ಬೇಕು, ಹಿಂಗಾದ್ರೂ ಎಕ್ಸಿಟ್ ಆಗಿ ಅಂತ. ಅದ್ ಬಿಟ್ಬಿಟ್ಟು ಹೆಣ್ಮಕ್ಳಿಗೆ ಹಿಂಗ್ ಕೈ ಇಟ್ಬಿಟ್ಟು ಹಿಂಗ್ ದೂಕಿದ್ರೆ ಹೆಂಗಾಗತ್ತೆ? ಆಮೇಲೆ ಎಲ್ಲ ಬಂದು ಆಚೆ ಎಕ್ಸಿಟ್ ಆಗ್ತಾ ಇದ್ರೆ ಅಷ್ಟು ಜನ ಸೇರಿ ಕಾಲಿಂದ ನೀರು ಹಚ್ತಾ ಇದಾರೆ ಮೈ ಮೇಲೆ. ಮತ್ತೆ ಏನ್ ಭಾಷೆಯಲ್ಲಿ ಮಾತಾಡ್ತಾರೆ, ಕೆಟ್ಟದಾಗ ಮಾತಾಡ್ತಾರೆ. ನಮಗ್ ಮಲಯಾಳಂ ಬರಲ್ಲ ಅಂತ ದೇವ್ರನ್ನ ನೋಡಕ್ ಬಂದಿದೀವಿ. ಇವ್ರದ್ದು ಕೇರಳ ಇದು ಹೈಪ್ ಮಾಡಕ್ಕೆ ಅಂತ ನಾವು ಬಂದಿಲ್ಲ ಅಲ್ವಾ? ಇಷ್ಟು ಜನ ಹೆಣ್ಮಕ್ಳನ್ನ ಆ ತರ ಮಾಡಿದ್ರಲ್ವಾ? ಇದು ವೆರಿ ಬ್ಯಾಡ್. ಯಾರು ಬರಬೇಡಿ. 1 ವರ್ಷ ಇಲ್ಲಿ ಬರ್ಲಿಲ್ಲ ಅಂದ್ರೆ ಇವ್ರಿಗೆಲ್ಲ ಇದು ಗೊತ್ತಾಗತ್ತೆ. ಈಗ ಬರ್ತಾ ಇರೋದೇ ಕರ್ನಾಟಕದಿಂದ ಜನ ಇಲ್ಲಿ ಬರೋದ್ ನಿಲ್ಲಿಸ್ಬೇಕು, ಅವಾಗ ಅವ್ರಿಗೆ ಗೊತ್ತಾಗತ್ತೆ. ಎಲ್ಲ ಕೇಳೋದವ್ರನ್ನು ಸೈಡಿಂದ ಬಿಡ್ತಾ ಇದಾರೆ. ಸೈಡಿಂದ ಕೇಳೋದವ್ರನ್ನ ಬಿಡ್ತಾ ಇದಾರೆ. ಕನ್ನಡದವರೆಲ್ಲ 5 ಅವರ್ 6 ನಾವು ಒಂದ್ ವರ್ಷ ಇಲ್ಲಿ ಬರೋದ್ ನಿಲ್ಸಿದ್ರೆ ಗೊತ್ತಾಗ ನೋಡಿ, ಎಲ್ಲ ಹೊಡಿತಾ ಇದ್ದಾರೆ. ಇಲ್ಲ ಅಂದ್ರೆ ಪ್ರತಿ ಒಟ್ಟು ಓವರಷ್ಟು ಎಲ್ಲ ಅಂದ್ರೆ ಎಲ್ಲ ಇದಾಗ್ತದೆ. ಎಲ್ಲ ಫುಲ್ಲು ಇರೋದು ಎಲ್ಲ ಫುಲ್ಲು ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಒಂದು ಚೂರು ಮ್ಯಾನೇಜ್ಮೆಂಟ್ ಆಗ್ಲಿ ಏನಾಗ್ಲಿ ಒಂದು ಚೂರು ಸರಿ ಇಲ್ಲ. ಅಂದ್ರೆ ಏನಂದ್ರೆ ಕರ್ನಾಟಕದವ್ರು ಹೈಲೈಟ್ ಮಾಡಿ ಕರ್ನಾಟಕದವ್ರು ಬಂದು ಎಲ್ಲ ಇದು ಮಾಡ್ತಾರೆ. ಬಟ್ ಕರ್ನಾಟಕದವ್ರು ಇದು ಮಾಡಿತಾರೆ, ಹೊಡಿತಾರೆ, ಬಡಿತಾರೆ, ಬೈತಾರೆ. ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಪ್ರತಿಯೊಂದು ದೊಡ್ಡ ಇನ್ಸಿಡೆಂಟ್ ಆಗ್ತಾ ಇದೆ. ಈ ವಿಡಿಯೋ ನಾನು ಏನು ಎಡಿಟ್ ಮಾಡಲ್ಲ, ಡೈರೆಕ್ಟ್ ರಾ ವಿಡಿಯೋಸ್ ಏನಿದೆ ಹಂಗೆ ಡೈರೆಕ್ಟ್ ಆಗಿ ಹಾಕ್ತೀನಿ. ಇದನ್ನ ಸರಿನಾ ತಪ್ಪಾ ಏನು ನೀವೇ ಡಿಸೈಡ್ ಮಾಡಿ. ಸೊ ಗೈಸ್ ನೋಡಿದ್ರಲ್ವಾ, ಇಷ್ಟೇ ಆಗ್ತಾ ಇರೋದು. ಕೊಟ್ಯಾರದಲ್ಲಿ ಈ ತರ ಬಂದು ಎಲ್ಲರ ಮೇಲೂ ದೌರ್ಜನ್ಯ. ಯಾರು ಅದೇ ಹುಡುಗರಿಗೆ ಇದು ಮಾಡಿದ್ರು, ದೂಕುದ್ರು, ಎಲ್ಲ ಮಾಡಿದ್ರು. ಓಕೆ, ಹುಡುಗಿರ ಮೇಲೆ ಮ್ಯಾನ್ ರನ್ನಿಂಗ್ ಮಾಡ್ತಾ ಇದಾರೆ, ದೂಕ್ತಾ ಇದಾರೆ, ನೀರ್ ಹರಿಸ್ತಾ ಇದಾರೆ. ಆಮೇಲೆ ಯಾರು ಗೊತ್ತಿರೋರು ಕೆಳಗಡೆ ನೀರಿಗೆ ಇಳಿದ್ರೆ ಸಾಕು ಅವ್ರನ್ನ ಹೊಡೆದು ದೂಕ್ತಾ ಇದಾರೆ. ಅದೆಲ್ಲ ಆಗಿ ಸೀದಾ ಒಂದೇ ಸಲ ಹೇಳ್ಕೊಂಡು ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾರೆ ಅದಂತೂ ಗೊತ್ತಿಲ್ಲ. ಒಬ್ರು ಯಾರು ಗಲಾಟೆ ಮಾಡಿದ್ರೆ ಸೀದಾ ಹೇಳ್ಕೊಂಡು ಹೋಗೋದು, ಇದು ಮಾಡೋದು, ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಯ್ತು, ಅದಾದ್ಮೇಲೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಏನೇನೆಲ್ಲ ಬೈತಾ ಇದ್ದಾರೆ, ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಅವ್ರ ಟ್ಯಾಂಗ್ ಅಲ್ಲಿ ಏನೇನ ಬೈತಾರೆ ನಮಗಂತೂ ದೇವಣೆ ಒಂದು ಚೂರು ಏನು ಅರ್ಥ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ಹುಡುಗಿರ ಮೇಲೆ ನೀರು ಹರಿಸಿದ್ದು, ಅದಾದ್ಮೇಲೆ ಹುಡುಗರ ಮೇಲೆ ಎಳ್ಕೊಂಡು ಹೋಗಿದ್ದು, ಅದಾದ್ಮೇಲೆ ಅವರ ಸ್ಲ್ಯಾಂಗ್ ಅಲ್ಲಿ ಏನೇನೋ ಬೈಯೋದು, ಇದೆಲ್ಲ ದೊಡ್ಡ ತಪ್ಪು. ಸೀರಿಯಸ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಕರ್ನಾಟಕದವರು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಬನ್ನಿ. ಯಾಕಂದ್ರೆ ಇಲ್ಲಿ ಸ್ಥಿತಿ ಈ ತರ ಇದೆ, ಇಷ್ಟೊಂದು ಸ್ಥಿತಿ ಈ ತರ ಇಷ್ಟೊಂದು ಇದಾಗಿದೆ. ಅಂಡ್ ಮತ್ತೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಆಮೇಲೆ ಕೇರಳ ಪೀಪಲ್ ಕೆಲವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಅವ್ರವ್ರನ್ನ ಹಿಂಗ್ ಒಳಗಡೆ ಬಿಡ್ಕೋತಾ ಇದಾರೆ, ಅವ್ರವ್ರನ್ನ ಮುಂದೆ ಬಿಡ್ಕೋತಾ ಇದಾರೆ, ಅವ್ರ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಬಟ್ ಈ ಕಡೆ ನಮ್ ಕಡೆ ಅವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ. ಒಂದು ಅವರವರ ಸ್ಲ್ಯಾಂಗ್ ಅಲ್ಲಿ ಏನೇನೆಲ್ಲ ಮಾತಾಡ್ತಾ ಇದಾರೆ ಎಲ್ಲ ಆಗ್ತಾ ಇದೆ.
ಇದೆಲ್ಲ ನೀವು ಥಿಂಕ್ ಮಾಡಲೇಬೇಕು, ಯೋಚನೆ ಮಾಡಲೇಬೇಕು ಇಲ್ಲಿಗೆ ಬರೋಕ್ಕಿಂತ ಮುಂಚೆ. ಯಾಕಂದ್ರೆ ಇಲ್ಲಿ ಇಷ್ಟು ಜನ ಬಂದಿರೋಲ್ಲಿ ಅರ್ಧ ಜನ ಕರ್ನಾಟಕದಿಂದ ಬಂದಿದ್ದಾರೆ, ಅರ್ಧ ಜನ. ಯಾಕಂದ್ರೆ ಅವ್ರು ಎಷ್ಟು ದೂರ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಅವ್ರ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ, ಅವ್ರದ್ದು ಕೆಲಸ ಎಷ್ಟು ವೇಸ್ಟ್ ಆಗುತ್ತೆ, ಅವ್ರ ಪ್ಲಾನಿಂಗ್ ಎಷ್ಟು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಅವ್ರು ಯಾರಿಗೂ ಸುಮ್ಮನೆ ಕೆಲಸ ಇಲ್ಲಲ್ಲ, ಯಾರು ಕೂತಿರಲ್ಲ. ಕೊಟ್ಟಿದ್ರು ಬರಕ್ಕೆ ಹೋಗ್ಬೇಡಿ, ಬಂದ್ರು ವೇಸ್ಟ್. ದೇವರ ಭಕ್ತಿಯಿಂದ ಬಂದಿರ್ತಾರೆ, ಬೇಡ್ಕೋಬೇಕು ಅಂತ ಬಂದಿರ್ತಾರೆ. ಅದು ಒಂದು ಗಂಟೆ 2 ಗಂಟೆ ಅಲ್ಲ, 4-5 ಗಂಟೆ ಅವರು ನಿಂತ್ಕೊಂಡು ಕಾಯ್ಕೊಂಡು ಕುತ್ಕೊಂಡು ದರ್ಶನ ಮಾಡ ಅಂತ ಹೇಳ್ಬಿಟ್ಟು ಒಂದೇ ಒಂದು ಎಕ್ಸ್ಪ್ರೆಷನ್ ದೇವ್ರನ್ನ ನೋಡ್ಬೇಕು ಅನ್ನೋ ಒಂದು ಭಾವನೆಯಿಂದ ಬಂದಿರ್ತಾರೆ ಅಷ್ಟೇ. ಬಟ್ ಅವ್ರ ಭಾವನೆಗೆ ಒಂದೇ ಸಲ ಈ ತರ ಧಕ್ಕೆ ಆಯ್ತು ಅಂತಂದ್ರೆ ಏನ್ ಹೇಳೋದು ಮೇಡಮ್? ಏನಾಗ್ತದೆ ಮೇಡಮ್ ಬಂದಂಗೆ? ಒಂಚೂರು ಸರಿ ಇಲ್ಲ, ವ್ಯವಸ್ಥೆನೇ ಸರಿ ಇಲ್ಲ ಇಲ್ಲಿ. ಕರ್ನಾಟಕದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ, ಹೆಣ್ಮಕ್ಳಿಗಂತೂ ಗೌರವನೂ ಇಲ್ಲ. ಆದ್ರೆ ಹುಡುಗರು ಯಾರಿದ್ ಬಂತು ಅಂದ್ರೆ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಹೊಡಿಯೋದೆ, ಬೇರೆ ಆಪ್ಷನ್ ಗೊತ್ತಿಲ್ಲ, ಹೊಡಿಯೋಕೆ ಹೋಗ್ತಾರೆ. ಧರ್ಮಸ್ಥಳ, ಉಡುಪಿ ಆ ಕಡೆ ಎಲ್ಲ ಬಂದಾಗ ಇವಾಗ ಹಂಗೆ ಮಾಡ್ತೀವ ನಾವು, ಏನಿಲ್ಲ ತಾನೇ. ನಾವು ಅಚ್ಚುಕಟ್ಟಾಗಿದ್ರೆ ದೇವ್ರ ದರ್ಶನ ಮಾಡಿ ಬರ್ತಾರೆ. ಇಲ್ಲಿ ಬಂದಾಗ ಹೆಣ್ಮಕ್ಳ ಮೇಲೆ ಕೈ ಮಾಡೋದು, ಅವ್ರಿಗೆ ಹೊಡಿಯೋದು, ಗಂಡು ಮಕ್ಳಿಗೆ ಅನ್ಕ ಪಾಪ ಅವ್ರ ಗಂಡು ಮಕ್ಳುಗಳಿಗೆ ಹೊಡಿಯೋದು. ಅಲ್ಲಿಂದ ಬರ್ತಾರೆ ದೇವ್ರ ದರ್ಶನ ಮಾಡಕ್ಕೆ, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಲಿ ಅನ್ನೋದಿಲ್ಲ. ಬರೀ ರೌಡಿಸಮು. ಏನ್ ದೇವ್ರು ನೋಡ್ತಾ ಇದಾರೆ ಇವರು? ಪೊಲೀಸ್ ವ್ಯವಸ್ಥೆ ಚೆನ್ನಾಗಿಲ್ಲ, ಪೊಲೀಸ್ ವ್ಯವಸ್ಥೆ ಚೂರು ಸರಿ ಇಲ್ಲ. ಪೊಲೀಸ್ಗಳು ಹೊಡಿತಾ ಸುಮ್ಮನೆ ನಿಂತಾ ಇದಾರೆ. ಏನಕ್ಕೆ ಪೊಲೀಸ್ ವ್ಯವಸ್ಥೆ ಏನಕ್ಕೆ ಮಾಡಿರೋದು? ಜನನ ಕ್ಲೀನಾಗಿ ಬಿಟ್ಟು ದರ್ಶನ ಮಾಡ್ತೀವಿ ಅಂತ. ನಾವು ಕರ್ನಾಟಕದಲ್ಲಿ ನಾವ್ ಹೆಂಗಿದೀವಿ? ನಾವು ನಮ್ಮ ಪೊಲೀಸ್ ಅವ್ರು ಹೆಂಗಿದ್ದಾರೆ? ಹೆಂಗ್ ಸಿಸ್ಟಮ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ? ಇವ್ರು ಸಿಸ್ಟಮ್ ಅಲ್ಲಿ ಬಿಡ್ತಾರೆ, ವರ್ಷಕ್ಕೊಂದ್ಸತಿ ಬರ್ತಾರೆ.